ಹಲೋ ಮಮ್ಮೀಸ್, ಮಕ್ಕಳಿಗೆ ಚಿಕನ್ ಕೊಡೋದ್ರಿಂದ ಆಗುವಂತಹ ಬೆನಿಫಿಟ್ಸ್ನ ನೀವು ತಿಳ್ಕೊಂಡ್ರೆ ಖಂಡಿತ ಈ ರೆಸಿಪಿನ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು ಫ್ರೆಂಡ್ಸ್. ಮೊದಲಿಗೆ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ಏನೆಲ್ಲ ಬೇಕು ಅಂದರೆ ಹೆಚ್ಕೊಂಡಿರುವಂಥ ಸಣ್ಣ ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ, ಹಾಗೆ ಮನೇಲಿ ರೆಡಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಚಿಕನ್ ಫ್ರೆಂಡ್ಸ್. ಈ ಚಿಕನ್ನು ನಾನು ನನ್ನ ಮಗಳಿಗೆ 1 ವರ್ಷ ಆದಮೇಲೆ ನಾನು ಇದನ್ನು ಟ್ರೈ ಮಾಡ್ತಿರೋದು ಫ್ರೆಂಡ್ಸ್. ನೀವು ಅಷ್ಟೇ ಮಕ್ಕಳಿಗೆ ಚಿಕ್ಕದು 6 ತಿಂಗಳಿಂದ 8-9 ತಿಂಗಳವರೆಗೂ ನೀವು ಸೂಪ್ ಮಾಡಿ ಕೊಡ್ಬೋದು. ಬಟ್ ಆದರೆ 1 ವರ್ಷ ಆದಮೇಲೆ ನೀವು ಇದನ್ನು ಈ ಥರ ಸಾಲಿಡಲ್ಲಿ ನೀವು ಸಹ ಇದನ್ನು ಕೊಡ್ಬೋದು ಫ್ರೆಂಡ್ಸ್. ಮೊದಲಿಗೆ ಚಿಕನ್ನ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಮೇಲೆ ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ, ಕರಿಬೇವು, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೀವು ಮಿಕ್ಸಿಗೆ ಚಿಕನ್ ಹಾಕುವಾಗ ನೀರು ಸೇರ್ಸೋಕೆ ಹೋಗ್ಬೇಡಿ, ಬರೀ ಹಾಗೆ ಹಾಕ್ಕೊಂಡು ಅದನ್ನು ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಟೊಮೆಟೊನ ನೀವು ಸ್ವಲ್ಪ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಅದು ತುಂಬ ಹುಳಿ ಬಂದುಬಿಡುತ್ತೆ ಆಮೇಲೆ. ಆ್ಯಂಡ್ ಮತ್ತು ಚಿಕನ್ ಮಕ್ಕಳಿಗೆ ಕೊಡೋದ್ರಿಂದ ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ವಿಟಮಿನ್ ಸಹ ಇದರಲ್ಲಿರುತ್ತೆ. ಸೊ ಈರುಳ್ಳಿ ಇದೆಲ್ಲ ಫ್ರೈ ಆದಮೇಲೆ ನಾವು ಚಿಕನ್ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಂಡು ನಾವು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ನಾವು ಬೇಯಿಸ್ಕೊಂಡ್ಮೇಲೆ ಅದಾದಮೇಲೆ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನೀರಿಗೆ ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಅದಾದಮೇಲೆ ನಾವು ತೊಳೆದು ಇಟ್ಕೊಂಡಿರುವಂಥ ಮಗುಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕಿ ಆ್ಯಡ್ ಮಾಡೋಣ. ಹಾಗೆ ಇದಕ್ಕೊಂದು ಸ್ವಲ್ಪ ನಾವು ಪೆಪ್ಪರ್ ಪೌಡರು ಸಹ ನಾವು ಆ್ಯಡ್ ಮಾಡ್ಬೋದು. ನಾವು ಮಕ್ಕಳಿಗೆ ಈ ಥರ ಟೇಸ್ಟಿಯಾಗಿ ಮಾಡೋದ್ರಿಂದ ಅವರಿಗೆ ತುಂಬಾ ಇಷ್ಟನೂ ಆಗುತ್ತೆ. ಆದರೆ ಇದರಲ್ಲಿ ಅವರಿಗೆ ಅಗಿಯುವಂಥ ರೆಸಿಸಿಟಿ ಇರೋಲ್ಲ, ಯಾಕಂದರೆ ನಾವು ಗ್ರೈಂಡ್ ಮಾಡಿರ್ತೀರಲ್ವ. ಸೊ ಅದು ಮಕ್ಕಳಿಗೆ ತುಂಬಾ ಬೇಗ ಡೈಜೆಸ್ಟು ಸಹ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಒಂದು ಕುದಿ ಬಂದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿಸಿ ಇದನ್ನು 3 ವಿಷಿಲ್ ಹೊಡಿಸಿದ್ರೆ ಸಾಕು ಫ್ರೆಂಡ್ಸ್. ಸೊ 3 ವಿಷಿಲ್ ಹೊಡಿಸಾದ್ಮೇಲೆ ನೋಡಿ ಈ ಥರ ಆಗಿರುತ್ತೆ. ಸೊ ಇದನ್ನು ನಾವು ಓಪನ್ ಮಾಡಾದ್ಮೇಲೆ ಮಕ್ಕಳಿಗೆ ನಾವು ಸ್ವಲ್ಪ ಇದಕ್ಕೆ ಒಂಚೂರು ನೀವು ನೀರು ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಮಕ್ಕಳಿಗೆ ಇದನ್ನು ನಾವು ತಿನ್ನಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅವ್ರಿಗೆ ಬೇಗ ಡೈಜೆಸ್ಟಿವ್ ಆಗುತ್ತೆ. ಆ್ಯಂಡ್ ಮೋಸ್ಟ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು, ಯಾಕಂದರೆ ನನ್ನ ಮಗಳು ಇದನ್ನು ತುಂಬಾ ಇಷ್ಟಪಟ್ಟು ತಿಂದಿದ್ಲು. ಈ ಚಿಕನ್ನು ನಾವು ಮಕ್ಕಳಿಗೆ 1 ವರ್ಷ ಮೇಲ್ಪಟ್ಟ ಮೇಲೆ ಕೊಡೋದ್ರಿಂದ ಅದರಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹಾಗೆ ನಾವು ಮಕ್ಕಳಿಗೆ ಮೊಟ್ಟೆನ ಸಹ ನಾವು 1 ವರ್ಷ ಆದಮೇಲೆ ಸಹ ಕೊಡಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಅದರಲ್ಲೂ ಸಹ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ನೋಡಿದ್ರಲ್ವಾ ಮಕ್ಕಳಿಗೆ ಎಷ್ಟು ಕ್ವಿಕ್ಕಾಗಿ ನಾವು ಈ ಥರ ಚಿಕನ್ ರೆಸಿಪೀಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ.